ಇವಿಬ್ರು ಸಣ್ಣ ಪುಟ್ಟ ರಾಬ್ರಿಗಳನ್ನು ಮಾಡಿಕೊಟ್ಟಿದ್ದಂಥವರು. ಒಂದೇ ಬಾರಿ ಶ್ರೀಮಂತರಾಗಬೇಕಂತೇಳಿ ಅವರು ಕಾಲಿಟ್ಟಿದ್ದು ಮಹಾನಗರಿ ಬೆಂಗಳೂರಿಗೆ. ದೊಡ್ಡ ರಾಬ್ರಿ ಮಾಡೋದಕ್ಕೆ ಬಂದಂಥ ಅವ್ರ ಕೈಲಿ ದೊರೆಯುತ್ತೆ ಬೆಂಗಳೂರು ಪೊಲೀಸರ ಸರ್ವಿಸ್ ರಿವಾಲ್ವರ್. ಪೇದೆಯೊಬ್ಬ ಮಾಡಿಕೊಂಡಂತಹ ಎಡವಟ್ಟಿನಿಂದಾಗಿ ಆತನ ಸರ್ವಿಸ್ ರಿವಾಲ್ವರ್ ಆ ಇಬ್ಬರ ಕಳ್ಳರ ಕೈಗೆ ಹೋಗುತ್ತೆ. ಆ ಖತರ್ನಾಕ್ ಕಳ್ಳರಿಂದ ಮತ್ತೆ ಬೆಂಗಳೂರು ಪೊಲೀಸರು ಆ ಸರ್ವಿಸ್ ರಿವಾಲ್ವರನ್ನು ಪಡೆಯುತ್ತಾರೆ. ಇದೇ ಇವತ್ತಿನ ವಿಶೇಷ, ಒಂದು ಪಿಸ್ತೂಲಿನ ಕತೆ. ಒಂದು ಪಿಸ್ತೂಲಿನ ಕಥೆಯನ್ನ ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದು ಆರಂಭವಾಗುವುದು ಸರ್ಕಾರ ಪೊಲೀಸ್ ಕಾನ್ಸ್ಟೇಬಲ್ಗೆ ಕೊಟ್ಟ ಒಂದು ಸರ್ವಿಸ್ ಪಿಸ್ತೂಲ್ನಿಂದ. ದೇವನಹಳ್ಳಿಯ ಜೆಡಿಎಸ್ ಶಾಸಕ ಬಿಳ್ಳ ಮುನಿಸ್ವಾಮಪ್ಪನವರ ಅಂಗರಕ್ಷಕರಾಗಿ ಸಶಸ್ತ್ರ ಮೀಸಲು ಪಡೆಯ ಹೆಡ್ ಕಾನ್ಸ್ಟೇಬಲ್ ನರಸಿಂಹಮೂರ್ತಿಯವರನ್ನ ನೇಮಿಸಲಾಗಿತ್ತು. ಶಾಸಕರ ಭದ್ರತೆ ಮತ್ತು ರಕ್ಷಣೆಯ ಜವಾಬ್ದಾರಿಯ ಜೊತೆಗೆ ಶಾಸಕರ ಜೀವ ರಕ್ಷಣೆಗೆ ಅವರಿಗೆ 9mm ಕ್ಯಾಲಿಬರ್ ಸಾಮರ್ಥ್ಯದ ಒಂದು ಪಿಸ್ತೂಲ್ ಅನ್ನ ನೀಡಲಾಗಿತ್ತು. 3 ವರ್ಷಗಳಿಂದ ಶಾಸಕರ ಬೆಂಗಾವಲು ಪಡೆಯಾಗಿ ಕೆಲಸ ಮಾಡಿದ್ದ ನರಸಿಂಹಮೂರ್ತಿ ಕಳೆದ ಫೆಬ್ರವರಿ 24ರ ರಾತ್ರಿ ತಿರುಮಲ ಡಾಬಾ ಬಳಿ ಪ್ರಜ್ಞಾಹೀನರಾಗಿ ಬಿದ್ದಿದ್ದರು. ಮಫ್ತಿಯಲ್ಲಿ ನರಸಿಂಹಮೂರ್ತಿಯ ಸೊಂಟದಲ್ಲಿ ಸರ್ವಿಸ್ ರಿವಾಲ್ವರ್ ಹಾಗೇ ಇತ್ತು. ಅವರಿಗೆ ಪ್ರಜ್ಞೆ ಬಂದದ್ದು ಮಾರನೇ ದಿನ ಬೆಳಿಗ್ಗೆ. ಎಚ್ಚರಗೊಂಡು ಸೊಂಟಕ್ಕೆ ಕೈ ಹಾಕಿದ್ರೆ ಸರ್ವಿಸ್ ಪಿಸ್ತೂಲ್ ಇರಲ್ಲ. ಫೋನ್ ಮಾಡೋಣ ಅಂದ್ರೆ ಫೋನ್ ಕೂಡ ಇರೋಲ್ಲ. ಆಟೋ ಹಿಡಿದು ಮನೆಗೆ ಹೋಗೋಣ ಅಂದ್ರೆ ಜೇಬ್ನಲ್ಲಿದ್ದ ಪರ್ಸ್ ಕೂಡ ಮಾಯ. ಆ 3 ಕಳ್ಳರ ಪಾಲಾಗಿತ್ತು. ಆವಾಗ ಇವ್ರದ್ದು ಯಾವಾಗ ಎಲ್ಲಿ ಕಳ್ಳತನ ಆಯಿತು ಅದೂ ಏನೂ ಗೊತ್ತಿರಲಿಲ್ಲ ಅವ್ರಿಗೆ. ಮತ್ತು ಸ್ವಲ್ಪ ಹೆದರ್ಕೊಂಡಿರ್ಬೋದು. ಅವ್ರಿಗೆ MLA ಅವರು ಡ್ರಾಪ್ ಮಾಡಿದ್ದಾರೆ, ಈಗ ನೀವು ನಿಮ್ಮ ಮನೆಗೆ ಹೋಗಿ, ಅಲ್ಲೇ ಅವ್ರಿಗೆ ಏನೋ ಪ್ರಜ್ಞೆ ಹೋಗಿ ಏನೋ ಬಿದ್ದಿದ್ದಾರೆ, ಆವಾಗ ಹೋಗಿದೆ. ಬಹುಶಃ ಇವರು ಕೂಡ ನೋಟಿಸ್ ಮಾಡಿರಲಿಲ್ಲ ಕರೆಕ್ಟಾಗಿ. ತಮ್ಗೆ ಗೊತ್ತಿದೆ, ಅದೇ ಒಂದು ದಿವಸ ಮುಂಚೆ ಸ್ವಲ್ಪ ಡೆವಲಪ್ಮೆಂಟ್ನೂ ಆಗಿತ್ತು, ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗಿತ್ತು, ಅದು ಪ್ರತ್ಯೇಕವಾಗಿ ಹೇಳ್ತಾರೆ. ಆವಾಗ ಈ ಗದ್ದಲದಲ್ಲಿ ಎಲ್ಲೂ ಹೋಗಿರ್ಬೋದು ಅಂತ ಆ್ಯಕ್ಚುಲಿ ನಮಗೂ ನಂಬಿಕೆ ಇರಲಿಲ್ಲ. ಯಾವಾಗ ಅವರು ಕೊಟ್ಟರು ನಾವು ಏನು ತಿಳ್ಕೊಂಡಿದ್ದೀವಿ, ಭಾಳ ಹಿಂದೆ ಏನೋ ಕಳ್ಳತನ ಆಗಿರ್ಬೋದು, ಇವರು ಇವತ್ತು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅದೇ ದಿವಸ ನಾವು ಇನ್ನೂ 2 ಕೇಸ್ ಪತ್ತೆ ಮಾಡಿದ್ದೀವಿ. ಹೆದರ್ಕೊಂಡು ಆ ದಿವಸ ಅವರು ರಿಪೋರ್ಟ್ ಮಾಡ್ತಾ ಇರ್ಬೋದು ಅಂತ ನಾವು ನಂಬ್ಕೊಂಡಿದ್ದೀವಿ. ಬಟ್ ಈಗ ನಿಜಾಂಶ ಗೊತ್ತಿದೆ, ಇವರು ಇಬ್ಬರು ಮಾಡಿದರು. ಅದಕ್ಕೆ ನಾವು ಕರೆಕ್ಟ್ ಫ್ಯಾಕ್ಟ್ಸ್ ಏನಿದೆ ಅದು ಇನ್ವೆಸ್ಟಿಗೇಷನ್ಗೆ ಬರ್ತದೆ. ಪೊಲೀಸ್ ಕಮಿಷನರ್ ಹೇಳದಂತೆ ಕೆಲಸ ಮಾಡಿ ಸುಸ್ತಾಗಿ ಬಿದ್ರು ಅಂತಾರೆ. ಆದ್ರೆ ಬಾರ್ ಮುಂದೆ ಚರಂಡಿಯಲ್ಲಿ ಅದ್ಯಾಕೆ ಬಿದ್ರು ಅನ್ನೋದಕ್ಕೆ ನರಸಿಂಹಮೂರ್ತಿ ಕ್ಯಾಮರಾ ಮುಂದೆ ಬರೋದಿಲ್ಲ. ಅದಿರಲಿ, ಈಗ ಪಿಸ್ತೂಲ್ ಕತೆಗೆ ವಾಪಸ್ ಬರೋಣ. ಪೊಲೀಸ್ ಕಾನ್ಸ್ಟೇಬಲ್ಗೆ ಎಚ್ಚರ ಬಂದಾಗ ಆ 3 ವಸ್ತುಗಳು ನಾಪತ್ತೆಯಾಗಿರ್ತವೆ. ತಕ್ಷಣವೇ ಹತ್ತಿರದ ಯಲಹಂಕ ನ್ಯೂ ಟೌನ್ ಪೊಲೀಸ್ ಠಾಣೆಗೆ ಹೋಗಿ ಸರ್ವಿಸ್ ಪಿಸ್ತೂಲ್ ಹಾಗೂ ಮೊಬೈಲ್ ಕಳುವಾದ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಇನ್ನೊಬ್ರು ಗನ್ಮ್ಯಾನ್ ಅವ್ರದ್ದು ಪಿಸ್ಟಲ್ ಕಳೆದಾಗಿದೆ ಅಂತ ರಿಪೋರ್ಟ್ ಆಗಿತ್ತು. ತಮ್ಗೆ ನೆನಪಿರಬೇಕು, ಅವರು ಗನ್ಮ್ಯಾನ್ ಹೆಸರು ನರಸಿಂಹಮೂರ್ತಿ. ಅವರು MLA ದೇವನಹಳ್ಳಿ ಅವ್ರಿಗೆ ಗನ್ಮ್ಯಾನ್. ನ್ಯೂ ಯಲಹಂಕ ಟೌನಲ್ಲಿ ಕೇಸ್ ರಿಜಿಸ್ಟರ್ ಆಗಿತ್ತು, ಲಾಸ್ ಆಫ್ ಎ ವೆಪನ್, ಕಳ್ತನ. ಯಾವಾಗ? 24 ಫೆಬ್ರವರಿಗೆ ಆಗಿತ್ತು. ಈಗ ಭಾಳ ಆಶ್ಚರ್ಯದ ವಿಷಯ ಅಂದರೆ ಆ ಗನ್ಮ್ಯಾನ್ ಆ ಪಿಸ್ಟಲ್, ಸರ್ವಿಸ್ ಪಿಸ್ಟಲ್, 9mm ಪಿಸ್ಟಲ್ ರಾಬರಿ ಮಾಡಿದವನು ಇಬ್ಬರು ಅಪರಾಧಿಗಳು, ಮ್ಯಾಂಗ್ಳೂರ್ ಅವರು, ಸೂರತ್ಕಲ್ ಅವರು ಇಬ್ಬರು ಸಿಕ್ಕಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಈ ಕೇಸನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ. ಯಾಕಂದ್ರೆ ಪೊಲೀಸರ ಸರ್ವಿಸ್ ರಿವಾಲ್ವರ್ಗಳು ಕಳವಾಗ್ತಾ ಇರುವ ಪ್ರಕರಣಗಳು ಇತ್ತೀಚೆಗೆ ನಗರದಲ್ಲಿ ಹೆಚ್ಚಾಗ್ತಾ ಇದ್ವು. ಹೀಗಾಗಿ ಪೊಲೀಸರು ಈ ಕೇಸ್ನ ತನಿಖೆಯನ್ನ ಚುರುಕಾಗಿ ಆರಂಭ ಮಾಡಿದ್ರು. ಮೊದಲು ಪಿಸ್ತೂಲ್ ವಿಷಯದಲ್ಲಿ ಈ ಕಾನ್ಸ್ಟೇಬಲ್ ಮೇಲೆ ಅನುಮಾನ ಹೋಯಿತು. ಆಮೇಲೆ ಶಾಸಕರ ದಿನಚರಿಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎನ್ಕ್ವೈರಿ ಮಾಡಿದಾಗ ಕಾನ್ಸ್ಟೇಬಲ್ನ ಪಿಸ್ತೂಲ್ ಕಳ್ಳತನವಾಗಿರುವುದು ಖಚಿತವಾಗುತ್ತೆ. ಮೊಬೈಲ್ ಪರ್ಸ್ ಕದ್ದವರೇ ಸರ್ವಿಸ್ ಪಿಸ್ತೂಲ್ ಕದ್ದಿರ್ತಾರೆ ಅಂತ ಸಂದೇಹ ಪಡೋ ಪೊಲೀಸರಿಗೆ ಅದು ನಿಜವಾಗುವುದು. ಅದೊಂದು ರಿಪೋರ್ಟ್ ಬಂದಾಗಲೇ ನರಸಿಂಹಮೂರ್ತಿಯ ಸ್ಯಾಮ್ಸಂಗ್ ಮೊಬೈಲ್ನ ಸಿಮ್ ಸ್ವಿಚ್ ಆಫ್ ಆಗಿತ್ತು. ಆದರೆ ಆ ಫೋನ್ ವರ್ಕ್ ಆಗ್ತಾ ಇತ್ತು.
ಮೊಬೈಲ್ನ IMEI ನಂಬರ್ ಮೂಲಕ ಒಂದು ಸಿಮ್ ನಂಬರ್ ಪಡೆದ ಪೊಲೀಸರಿಗೆ ಅದು ಸಾಹಿಬ್ ಎಂಬ ಯುವಕನ ಹೆಸರಿನಲ್ಲಿದ್ದದ್ದು ಕಂಡುಬಂತು. ಆ ಯುವಕ ಮಂಗಳೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ಆ ಸಿಮ್ ಲೊಕೇಟ್ ಆಗ್ತಾ ಇತ್ತು. ಪೊಲೀಸರಿಗೆ ಇಷ್ಟು ಸಾಕಾಗಿತ್ತು. ತಕ್ಷಣವೇ ಒಂದು ಟೀಮ್ ಮಂಗಳೂರಿಗೆ ಹೋಗಿ ಆ ಮೊಬೈಲ್ ಯೂಸ್ ಮಾಡ್ತಾ ಇದ್ದ ಸಾಹಿಬ್ನನ್ನ ವಶಕ್ಕೆ ಪಡೆದರು. ಮೊಬೈಲ್ ಯೂಸ್ ಮಾಡ್ತಾ ಇದ್ದವನು ಸಾಹಿಬ್, ಆದ್ರೆ ಅದನ್ನ ವ್ಯಕ್ತಿಗಳಿಬ್ರು 2,000 ರೂಪಾಯಿಗೆ ಮಾರಾಟ ಮಾಡಿರ್ತಾರೆ. ಅವನ್ ಯಾರು ಅಂತ ಫೈಂಡ್ ಔಟ್ ಮಾಡಿದ ಪೊಲೀಸರಿಗೆ ಆ ಇಬ್ಬರು ಸಿಗ್ತಾರೆ. ಸುರತ್ಕಲ್ನಲ್ಲಿ ಪೇಂಟಿಂಗ್ ಕೆಲಸ ಮಾಡ್ತಾ ಇದ್ದ ಧನುಷ್, ಮಂಗಳೂರು ಬಸ್ ಸ್ಟ್ಯಾಂಡ್ ನಲ್ಲಿ ಐಸ್ ಕ್ರೀಮ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದ ವಿಜಯ್ ಅಲಿಯಾಸ್ ಆಂಜನೇಯ. ಈ ಇಬ್ಬರನ್ನ ವಶಕ್ಕೆ ತೆಗೆದುಕೊಂಡ ಪೊಲೀಸರಿಗೆ ಆಶ್ಚರ್ಯ ಕಾದಿರುತ್ತೆ. ಯಾಕಂದ್ರೆ ಇವರು ಇಡೀ ಮಂಗಳೂರು ಮತ್ತು ಉಡುಪಿ ಜನರ ನಿದ್ದೆಗೆಡಿಸಿದ್ರು. ಪೊಲೀಸರ ಕೈಗೆ ಸಿಕ್ಕ ಆ ಇಬ್ಬರು ಕೂಡ ಸಾಮಾನ್ಯರಾಗಿರಲಿಲ್ಲ. ಮಂಗಳೂರು ಪೊಲೀಸರು ಇವ್ರಿಗಾಗಿ ಕಳೆದ 2 ವರ್ಷಗಳಿಂದ ಕೂಡ ಹುಡುಕಾಟ ನಡೆಸ್ತಾ ಇರ್ತಾರೆ. ಮಂಗಳೂರಿನಲ್ಲಿ ದಾಖಲಾದ ಅದೆಷ್ಟೋ ರಾಬರಿ ಕೇಸ್ಗಳಲ್ಲಿ ಇವರಿಬ್ಬರ ಇನ್ವಾಲ್ವ್ಮೆಂಟ್ ಕೂಡ ಇರುತ್ತೆ. ಇಂಥ ಖತರ್ನಾಕ್ ಕಳ್ಳರ ಬಂಧನಕ್ಕೆ ಕಾರಣವಾದಂಥ ಆ ಪಿಸ್ತೂಲ್ ಇವರ ಕೈಲಿ ದೊರೆತದ್ದೇ ಒಂದು ರೋಚಕತೆ. ಅದನ್ನ ಹೇಳ್ತೀವಿ, ಕೇಳಿ. ಬೆಂಗಳೂರು ಪೊಲೀಸರ ಕೈಗೆ ಸಿಕ್ಕ ಆ ಇಬ್ಬರು ನಟೋರಿಯಸ್ ಕಳ್ಳರು ಅಂತ ಗೊತ್ತಾಗೋದು ಅವರ ರೂಮ್ನಲ್ಲಿ 15 ಮೊಬೈಲ್ ಮತ್ತು ಪರ್ಸ್ಗಳು ಸಿಕ್ಕಾಗಲೇ. ಒಬ್ಬ 8ನೇ ಕ್ಲಾಸ್ ಫೇಲ್ ಆದ್ರೆ ಇನ್ನೊಬ್ಬ 10th ಫೇಲ್ ಆಗಿರ್ತಾನೆ. ದುಶ್ಚಟಗಳು ಬೇರೆ. ಇವರ ದುಶ್ಚಟಗಳಿಗೆ ಬೇಸತ್ತು ಮನೆಯವರು ಈ ಇಬ್ಬರನ್ನ ದೂರ ಮಾಡಿ ವರ್ಷಗಳೇ ಕಳೆದಿವೆ. ತಮ್ಮ ದುಶ್ಚಟಗಳಿಗೆ ಹಣ ಬೇಕಾದಾಗ ಇವರು ಸಾರ್ವಜನಿಕರನ್ನ ಸುಲಿಗೆ ಮಾಡುವ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬರ್ತಿರ್ತಾರೆ. ಮಂಗಳೂರು, ಉಡುಪಿಗಳಲ್ಲಿ 20ಕ್ಕೂ ಹೆಚ್ಚು ಕಡೆ ಈ ಇಬ್ಬರು ದರೋಡೆ ಸುಲಿಗೆಗಳನ್ನ ಮಾಡಿ ಪೊಲೀಸರ ಕೈಗೆ ಸಿಗದೆ ತಪ್ಪಿಸಿಕೊಂಡು ತಿರುಗ್ತಾ ಇರ್ತಾರೆ. ನರಸಿಂಹಮೂರ್ತಿಯ ಮೊಬೈಲ್ ಈ ಇಬ್ಬರು ಖದೀಮರ ಬಂಧನಕ್ಕೆ ಸುಳಿವು ಕೊಡುತ್ತೆ. ಇಬ್ಬರು ಮಂದಿ ಅರೆಸ್ಟ್ ಮಾಡಿದ್ದಾರೆ ಅವರು. ಜೆಮಿನಿ ರಾಹುಲ್ 34 ವರ್ಷ, ಮತ್ತೆ ಅಜಯ್ ಬಿನ್ಶೋಕ್ ಶೇಟ್ ಇಬ್ಬರು ಮಂದಿಗೆ ಅರೆಸ್ಟ್ ಮಾಡಿ 1,28 ಲಕ್ಷ ರೂಪಾಯಿ ಜಪ್ತಿ ಮಾಡಿದ್ದಾರೆ. CCB ಅವರು ಕಾರ್ಯಾಚರಣೆ ಮಾಡಿದ್ದಾರೆ. ಇಬ್ಬರು ಮಂದಿ ಅರೆಸ್ಟ್ ಆಗಿದ್ದಾರೆ. ಪ್ರೆಸ್ ನೋಟ್ ಕೂಡ ಸೆಪರೇಟ್ ಆಗಿ ಕೊಡ್ತಾರೆ. ಮಂಗಳೂರು, ಉಡುಪಿಯ ಭಾಗಗಳಲ್ಲಿ ದರೋಡೆ ಸುಲಿಗೆಗಳನ್ನ ಮಾಡ್ತಿದ್ದ ಈ ಖದೀಮರನ್ನ ಪೊಲೀಸರು ಮುಟ್ಟುವ ಧೈರ್ಯ ಮಾಡಿರೋದಿಲ್ಲ. ಆದ್ರೆ ಎಲ್ಲವೂ ಸಣ್ಣ ಮಟ್ಟದ ದರೋಡೆಗಳೇ ಆಗಿರ್ತವೆ. ಹೇಗಾದ್ರೂ ಮಾಡಿ ಒಂದೇ ಬಾರಿ ಲೈಫ್ ಸೆಟ್ಲ್ ಆಗಬೇಕು, ಅದಕ್ಕೆ ದೊಡ್ಡ ಮಟ್ಟದಲ್ಲಿ ರಾಬರಿ ನಡೆಸಬೇಕು ಅಂತ ಐಡಿಯಾ ಹಾಕ್ತಾರೆ. ಆಗ ಇವರಿಗೆ ಹೊಳೆಯೋದೇ ಸಿಲಿಕಾನ್ ಸಿಟಿ. ಮಹಾನಗರಿ ಬೆಂಗಳೂರು ಇವರ ಟಾರ್ಗೆಟ್ ಆಗುತ್ತೆ. ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಕಳ್ಳತನ ಮಾಡಿ ವಾಪಸ್ ಮಂಗಳೂರಿಗೆ ಬಂದು ಸೆಟ್ಲ್ ಆಗೋ ಉಪಾಯಕ್ಕೆ ಬರ್ತಾರೆ. ಫೆಬ್ರವರಿ 23ರಂದು ಸ್ನೇಹಿತ ಅರುಣನ ಹೀರೋ ಹಾಂಡಾ ಫ್ಯಾಷನ್ ಬೈಕ್ ಮೂಲಕ ಬೆಂಗಳೂರಿಗೆ ಬರ್ತಾರೆ. ಯಶವಂತಪುರದ ವೈಷ್ಣವಿ ಲಾಡ್ಜ್ನಲ್ಲಿ ರೂಮ್ ಮಾಡಿಕೊಂಡು ಯಾವ ಏರಿಯಾದಲ್ಲಿ ದರೋಡೆ ನಡೆಸಬೇಕು ಅಂತ ಆಲೋಚನೆ ಮಾಡಿದ ಅವರಿಗೆ ಯಲಹಂಕ ಸೇಫ್ ಪ್ಲೇಸ್ ಅಂತ ಹೊಳೆಯುತ್ತೆ. ಫೆಬ್ರವರಿ 24ರ ರಾತ್ರಿ ಬೈಕ್ ಹಾಕಿಕೊಂಡು ಒಬ್ಬಂಟಿಯಾಗಿ ಓಡಾಡೋ ಸಾರ್ವಜನಿಕರಿಗಾಗಿ ಹುಡುಕಾಟ ನಡೆಸ್ತಾ ಇರ್ತಾರೆ. ಯಲಹಂಕದ ತಿರುಮಲ ಬಾರ್ನ ಬಳಿ ಈ ನರಸಿಂಹಮೂರ್ತಿ ಮೋರಿಯಲ್ಲಿ ಬಿದ್ದಿರೋದು ಕಣ್ಣಿಗೆ ಕಾಣುತ್ತೆ. ಮೊದಲೇ ಎಚ್ಚರ ಇಲ್ಲದೆ ಮಲಗಿರ್ತಾನೆ ಈ ಪುಣ್ಯಾತ್ಮ ನರಸಿಂಹಮೂರ್ತಿ. ಆತನ ಜೇಬಿನಲ್ಲಿ ಏನಾದರೂ ಸಿಗಬಹುದು ಅಂತ ಸೊಂಟಕ್ಕೆ ಕೈ ಹಾಕಿದಾಗ ಅವರ ಕೈಗೆ ಸಿಗೋದು ಶಾಸಕರ ರಕ್ಷಣೆಗೆ ಅಂತ ನೀಡಿದ್ದ ಸರ್ವಿಸ್ ಪಿಸ್ತೂಲ್. ಆ ಪಿಸ್ತೂಲ್ ಕಂಡಾಕ್ಷಣ ಈ ಇಬ್ಬರಿಗೂ ಮಂಗನ ಕೈಗೆ ಮಾಣಿಕ್ಯ ಕೊಟ್ಟಂತಾಗುತ್ತೆ. ಇವರ ಸಂತಸಕ್ಕೆ ಪಾರವೇ ಇರಲ್ಲ. ನರಸಿಂಹಮೂರ್ತಿಯ 2 ಜೇಬುಗಳಿಗೆ ಕೈ ಹಾಕಿದ ಈ ಇಬ್ಬರು 2 ಮೊಬೈಲ್ ಮತ್ತು ಒಂದು ಪರ್ಸ್ ತೆಗೆದುಕೊಳ್ತಾರೆ. ಪರ್ಸ್ನಲ್ಲಿದ್ದ 6,500 ರೂಪಾಯಿಗಳನ್ನ ತೆಗೆದುಕೊಳ್ತಾರೆ. ಅರ್ಜೆಂಟ್ ಆಗಿ ಲಾಡ್ಜ್ಗೆ ಹೋಗಿ ಪಿಸ್ತೂಲನ್ನ ಮುಟ್ಟಿ ನೋಡಬೇಕು. ಆದರೆ ತಾವು ತಂಗಿದ್ದ ಲಾಡ್ಜ್ಗೆ ಹೇಗೆ ಹೋಗಬೇಕು ಗೊತ್ತಾಗೋದಿಲ್ಲ. ತಕ್ಷಣವೇ ನರಸಿಂಹಮೂರ್ತಿಯಿಂದ ಕದ್ದ ಮೊಬೈಲ್ನಿಂದಲೇ GPS ಆನ್ ಮಾಡಿ ಯಶವಂತಪುರದ ವೈಷ್ಣವಿ ಲಾಡ್ಜ್ ಲೊಕೇಶನ್ ಹಾಕ್ತಾರೆ. ಲೊಕೇಶನ್ ಹಿಡಿದುಕೊಂಡೇ ಲಾಡ್ಜ್ ಸೇರ್ತಾರೆ. ಪಿಸ್ತೂಲ್ ಅನ್ನ ಪದೇ ಪದೇ ನೋಡಿ ವಿಕೃತ ಆನಂದ ಪಡ್ತಾರೆ. ದೊರೆತ ದುಡ್ಡನ್ನ ಸಮಾನವಾಗಿ ಹಂಚಿಕೊಂಡ ಈ ಇಬ್ಬರು 2 ಮೊಬೈಲ್ ಹಾಗೂ ಪಿಸ್ತೂಲ್ ಅನ್ನ ಜೇಬಿಗಿಟ್ಟುಕೊಂಡು ಬಂದ ಬೈಕ್ನಲ್ಲಿಯೇ ವಾಪಸ್ ಮಂಗಳೂರಿಗೆ ಹೋಗ್ತಾರೆ. ಅಲ್ಲಿ ಆ ಗನ್ ಅನ್ನ ಭದ್ರವಾಗಿಟ್ಟುಕೊಂಡು ದೊಡ್ಡ ಮಟ್ಟದ ಸುಲಿಗೆಗಳಿಗೆ ಪ್ಲಾನ್ ಹಾಕ್ತಿರ್ತಾರೆ.
ಮೊಬೈಲ್ಗಳ ಪೈಕಿ ಒಂದು ಮೊಬೈಲ್ ಅನ್ನ ಸಾಹಿಬ್ ಎಂಬ ಯುವಕನಿಗೆ ಮಾರಾಟ ಮಾಡಿರ್ತಾರೆ. ಅವನು ತನ್ನ ಸಿಮ್ ಹಾಕಿಕೊಂಡು ಮೊಬೈಲ್ ಬಳಸ್ತಿರ್ತಾನೆ. ಆ ಮೊಬೈಲ್ ಆನ್ ಆಗ್ತಾ ಇದ್ದಂತೆ ಇತ್ತ ಬೆಂಗಳೂರಿನಿಂದ ಕಾಯ್ತಾ ಇದ್ದ ಪೊಲೀಸರು ತಕ್ಷಣವೇ ಮಂಗಳೂರಿಗೆ ಹೋಗಿ ನೊಟೋರಿಯಸ್ ಖದೀಮರನ್ನ ಸೆರೆ ಹಿಡಿದಿದ್ದಾರೆ. ಪೊಲೀಸರ ಈ ಕಾರ್ಯದಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿರೋದು ಬಾರ್ ಮುಂದೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ನರಸಿಂಹಮೂರ್ತಿ ಮತ್ತು ಮಂಗಳೂರು ಪೊಲೀಸರು. ಎರಡು ವರ್ಷಗಳಿಂದ ನಿರಂತರವಾಗಿ ಸುಲಿಗೆ ಮಾಡಿದಂಥ ಇವರು ಇವತ್ತು ಬೆಂಗಳೂರು ಪೊಲೀಸರ ಬಂಧನಕ್ಕೆ ಒಳಗಾಗಿದ್ದಾರೆ. ಇವರ ಆಟಕ್ಕೆ ಸದ್ಯ ಬ್ರೇಕ್ ಬಿದ್ದಿದೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.